ಇವತ್ತು ಅಮೃತಧಾರೆ ಸೀರಿಯಲ್ ಪ್ರೊಮೋ ನೋಡುವಾಗ ನಾನು ನೋಟಿಸ್ ಮಾಡಿದ್ದೇನಪ್ಪ ಅಂತಂದರೆ, ನಿನ್ನೆ ಪ್ರೊಮೋದಲ್ಲಿ ಕರ್ಣ ಬಂದು ರಿಪೋರ್ಟ್ಸ್ ಎಲ್ಲ ನೋಡ್ಬಿಟ್ಟು ಹೇಳ್ತಾನೆ, ಇದು ನಿಮ್ಮದೇ ಮಗು ಅಂತ ಅನ್ನಿಸ್ತಿದೆ ಅಂತೇಳ್ಬಿಟ್ಟು, ಆಮೇಲೆ ಕನ್ಫರ್ಮ್ ಮಾಡ್ತಾನೆ ಇದು ನಿಮ್ಮದೇ ಮಗು ಅಂತ ಹೇಳ್ಬಿಟ್ಟು. ಆವಾಗ ಗೌತಮ್ ಆಯಿತು ಇದು ನಮ್ಮದೇ ಮಗು ಅಂತ ಹೇಳ್ಬಿಟ್ಟು ಕರ್ಕೊಂಬರಕ್ಕೆ ಹೋಗ್ತಾನೆ ಅಲ್ಲಿ ಫೈಟ್ ಮಾಡ್ತಾನೆ, ಆಮೇಲೆ ಮೆನ್ಷನ್ ಕರ್ಕೊಂಡು ಬರ್ತಾನೆ. ಆಮೇಲೆ ಇವತ್ತಿನ ಪ್ರೊಮೋದಲ್ಲಿ ಸೀನಲ್ಲಿ ನೋಡಿದ್ರೆ ನಿನ್ನೆ ಸೀನಲ್ಲಿ ಯಾರೆಲ್ಲ ನಿಂತಿದ್ರು, ಎಲ್ಲೆಲ್ಲಿ ಕೂತಿದ್ರು, ಅವ್ರು ಅಲ್ಲಲ್ಲೇ ನಿಂತಿದ್ರು, ಅಲ್ಲಲ್ಲೇ ಕೂತಿದ್ರು. ಇದೊಂಥರ ಹೆಂಗೆ ಅನ್ನಿಸ್ತಂತಂದ್ರೆ, ಇವನು ಗೌತಮ್ ಹೋಗಿ ಮಲಗಿರೋ ಮಗುನ ಬೆಡ್ರೂಮಿಂದ ಕರ್ಕೊಂಡು ಬಂದಾಗ ಅನಿಸಿತ್ತು. ಸೀರಿಯಲ್ ಎಂಡ್ ಆಗುವಾಗ ಬಜೆಟ್ ಕಡಿಮೆ ಇದೆ ಅಂತನೋ ಏನೋ ರೀಸನ್ಗೆ ಗೊತ್ತಿಲ್ಲ, ತುಂಬ ಹೆಂಗೆ ಬೇಕಂಗೆ ಮಾಡ್ತಾರೆ ಅಂತ ಅನಿಸುತ್ತೆ. ಚೂರು ಎಫೆಕ್ಟ್ಸೇ ಕಾಣಿಸಲ್ಲ ಸೀನ್ಸ್ಗಳಲ್ಲಿ. ಯಾಕೆ ಆಮೇಲೆ ನನಗೆ ಇನ್ನೊಂದು ನೆನಪಾಗಿದ್ದು ಅಂತಂದರೆ ಟ್ವಿನ್ ಸ್ಟೋರಿ. ಅವರು ಟ್ವಿನ್ಸ್ ಹುಟ್ಟೋವರೆಗೂ ಕೂಡ, ಡೆಲಿವರಿ ಆಗೋವರೆಗೂ ಕೂಡ ಅವ್ರಿಗೆ ಹೆಂಗೆ ಗೊತ್ತೇ ಆಗಿಲ್ಲ ಟ್ವಿನ್ಸ್ ಇದ್ದಾರೆ ಅಂತ ಹೇಳ್ಬಿಟ್ಟು 6th ವೀಕಲ್ಲೇ ಸ್ಕ್ಯಾನ್ ಮಾಡ್ತಾರೆ, ಹಾರ್ಟ್ ಬೀಟ್ ಚೆಕ್ ಮಾಡ್ತಾರೆ. ಆವಾಗ 2 ಹಾರ್ಟ್ ಬೀಟ್ ಇದ್ದರೆ ಆಬ್ವಿಯಸ್ಲಿ ಗೊತ್ತಾಗುತ್ತೆ. ಅಲ್ಲೇ ಮಿಸ್ ಆಯಿತು ಅಂತಂದರೆ ಫಸ್ಟ್ ಟ್ರೈಮಿಸ್ಟ್ರಲ್ಲಿ 3rd ಮಂತಲ್ಲಿ ಮತ್ತೆ NT ಸ್ಕ್ಯಾನ್ ಮಾಡ್ತಾರೆ, ಹಾಗೆ ಆಗುತ್ತೆ. ಅಲ್ಲೂ ಗೊತ್ತಾಗಿಲ್ಲ ಅಂತಂದರೆ ಅನಾಮಲಿ ಸ್ಕ್ಯಾನ್ ಮಾಡ್ತಾರೆ, ಅವಾಗ ಎಲ್ಲ ಪಾರ್ಟ್ಸು ಚೆಕ್ ಮಾಡ್ತಾರೆ. ಅದನ್ನು ಮಿಸ್ ಆಗಿ ಮತ್ತೆ 36 ವೀಕಲ್ಲಿ ಗ್ರೋತ್ ಸ್ಕ್ಯಾನ್ ಮಾಡ್ತಾರೆ, ಎಷ್ಟು ವೇಟ್ ಇದೆ ಮಗು, ಯಾವ ಡೈರೆಕ್ಷನಲ್ಲಿ ಇದೆ ಅದನ್ನು ಚೆಕ್ ಮಾಡ್ತಾರೆ, ಅದು ಮಿಸ್ ಆಗಿದೆ. ಆಮೇಲೆ 36 ವೀಕ್ ಆದಮೇಲೆ ವೀಕ್ಲಿ ಚೆಕ್ ಮಾಡ್ತಾ ಇರ್ತಾರೆ ಡೆಲಿವರಿ ಆಗೋವರೆಗೂ, ಅಲ್ಲೂ ಕೂಡ ಮಿಸ್ ಆಗಿದೆ. ಅದು ಯಾವ ಲೆವೆಲ್ಗೆ ಹೈಡೆನ್ಸಿ ಕಾಡಿರೋಣ.